ಬಕ್ಕತಲೆನ ನಿವಾರಣೆ ಮಾಡ್ಬೋದು. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಹೇರ್ ಟ್ರಾನ್ಸ್ಪ್ಲಾಂಟ್. ಅದರ ಕಾನ್ಸೆಪ್ಟ್ ಏನಂದ್ರೆ ನಿಮ್ ತಲೆ ಹಿಂಭಾಗದ ಕೂದಲನ್ನ ತಗೊಂಡು ಎಲ್ಲಿ ಸಮೃದ್ಧವಾಗಿ ಬೆಳೆದಿರತ್ತೆ ಅದನ್ನ ತಗೊಂಡು ಎಲ್ಲಿ ಬಾಲ್ಡ್ನೆಸ್ ಇರತ್ತೆ ಅಲ್ಲಿ ಹಾಕ್ತಿವಿ. ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ 2 ಟೈಪ್ಸ್ ಇದೆ. ಒಂದ್ ಬಂದು FUT, ಮತ್ತೊಂದು FUE. FUT ಅಂದ್ರೆ ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಶನ್, ಅಲ್ಲದೆ ಸ್ಟ್ರಿಪ್ ಟೆಕ್ನಿಕ್ ಅಂತಾನೂ ಕರೀತಾರೆ. ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. FUT ನಲ್ಲಿರೋ ಉಪಯೋಗಗಳು ಏನಂತ ಹೇಳಿದ್ರೆ ಇದು ತುಂಬಾನೇ ಹಳೆಯ ಟೆಕ್ನಿಕ್. ಆದ್ರೆ ಇದ್ರಲ್ಲಿ ಏನಂದ್ರೆ ತಲೆ ಹಿಂಭಾಗದಲ್ಲಿ ಮಾರ್ಕ್ ಕಾಣಿಸುತ್ತೆ, ಹಾಗಾಗಿ ಕೂದಲನ್ನ ಚಿಕ್ಕದಾಗಿ ಕಟ್ ಮಾಡ್ಸಕ್ಕಾಗಲ್ಲ. ಒಳ್ಳೆ ವಿಷಯ ಏನಂದ್ರೆ ಕಡಿಮೆ ಖರ್ಚಲ್ಲಿ ಮಾಡೋ ಟೆಕ್ನಿಕ್. FUE ಟೆಕ್ನಿಕ್ನ ನೋಡಿದ್ರೆ ಇದು ತುಂಬಾನೇ ಆಧುನಿಕ ಮತ್ತೆ ಮಾರ್ಕ್ ಇಲ್ದೇ ಇರೋ ಟೆಕ್ನಿಕ್. ಇತ್ತೀಚಿನ ದಿನದಲ್ಲಿ ತುಂಬಾನೇ ಯೂಸ್ ಮಾಡ್ತಾರೆ. ಇದ್ರ ಒಳ್ಳೆ ಗುಣ ಏನಂದ್ರೆ ಮಾರ್ಕ್ ಕಾಣಿಸೋದಿಲ್ಲ, ಯಾರಿಗೂ ಗೊತ್ತಾಗೋದೇ ಇಲ್ಲ ನಿಮ್ ತಲೆಗೆ ಏನೋ ಆಗಿದೆ ಅಂತ. ಕೂದಲನ್ನ ಬೇಕಾದ್ರೆ ಶಾರ್ಟ್ ಕೂಡ ಮಾಡ್ಕೊಳ್ಬೋದು, ಮಾರ್ಕು ಕಾಣಿಸೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಸೆಲೆಬ್ರಿಟಿಗಳು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ. ನೋಡೋದಾದ್ರೆ ಇದು ತುಂಬಾನೇ ಸುರಕ್ಷಿತ, ಇಲ್ಲಿ ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ. ಒಳ್ಳೇದೇನೆಂದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ಆ ಕೂದಲು ನಿಮ್ದು, ವಿಗ್ ಬಳಸ್ದಾಗಲ್ಲ. ಅದನ್ನ ಟ್ರಿಮ್ ಮಾಡ್ಬೋದು, ಶೇವ್ ಮಾಡ್ಬೋದು, ಬೆಳೆಸ್ಬೋದು, ವಾಶ್ ಕೂಡ ಮಾಡ್ಬೋದು. ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ. ಆದ್ರೆ ನಿಮಗೆ ಒಳ್ಳೆ ಸಲಹೆಗಳು ಬೇಕು ಅಂದ್ರೆ ಹತ್ತಿರದ ಡರ್ಮಟಾಲಜಿಸ್ಟ್ನ ಭೇಟಿ ಮಾಡೋದು. ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಮುಂದುವರಿಬೇಕು ಅಂತ.